ಆನಂದಪ್ಪ, ಅಂಕಲ್ ಯಾಕೆ ನಿದ್ದೆ ಬಂದಿಲ್ವಾ? ಅಲ್ಲ ನನ್ನ ಕತೆ ಹೋಗಲಿ, ಇದೇನಪ್ಪ ನಿನ್ನ ಕತೆ? ಒಂಟಿ ಪಿಶಾಚಿ ಥರ ಹೊರಗಡೆ ಮಲ್ಕೊಂಡಿದ್ಯಲ್ಲ? ಇದೇನೋ ಹೇಳ್ತಾರಲ್ಲ, ಇರ್ಲಾರ್ದರೆ ಇರುವೆ ಬಿಟ್ಕೊಂಡ್ರು ಅಂತ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಎಣ್ಣೆ ಪ್ರಭಾವ ನೀವೇ ನೋಡಿದ್ರಲ್ಲ. ಅಲ್ಲ ಅಂಕಲ್, ಅತ್ತಿಗೆ ಅಷ್ಟು ಕುಡಿದ್ರು, ಗೆಳೆಯನಾದರೂ ಮಾತಾಡದ್ನ? ಒಂದು ವೇಳೆ ಗೆಳೆಯ ಕುಡ್ದಿದ್ರು ಅತ್ತಿಗೇನು ಏನು ಮಾತಾಡ್ತಾ ಇರಲಿಲ್ಲ. ನಾನು ಕುಡ್ದಿದ್ದು ಇಷ್ಟು. ನನ್ನ ಹೆಂಡತಿ ಆಚೆ ಹಾಕಿದಾಳಲ್ಲ, ಏನು ಹೇಳ್ಬೇಕು ಇವಳು? ಇರಲಿ ಬಿಡಿ, ನನಗೆ ಅಭ್ಯಾಸ ಆಗೋಗಿದೆ. ನೀವು ಹೋಗಿ ಆನಂದಪ್ಪ, ಇರು. ನೀನು ಒಬ್ಬನೇ ಮಲ್ಕೊಳಕ್ಕೆ ಬೇಜಾರಾಗತ್ತಾ? ನಾನು ರಗ್ ಬೆಡ್ಶೀಟ್ ಎಲ್ಲ ತರ್ತೀನಿ. ಅಲ್ಲ, ಇಲ್ಲೇ ಕೆಳಗಡೆ ಮಲ್ಕೋತೀನಿ. ಅಯ್ಯೋ ಬಿಡ್ತು, ಅವೆಲ್ಲ ಮಾತಾಡಬಾರ್ದು ನೀವು. ಅಲ್ಲ, ನನ್ನ ಹೆಂಡತಿ ಕಾರಣಕ್ಕೆ ನಾನು ವನವಾಸ ಅನುಭವಿಸ್ತಾ ಇದ್ದೀನಿ. ನಿಮಗೆ ಹೆಂಡ್ತಿನೇ ಇಲ್ಲ, ನೀವ್ಯಾಕೆ ವನವಾಸ ಅನುಭವಿಸ್ಬೇಕು? ಆನಂದಪ್ಪ, ನನಗೆ ಹೆಂಡತಿ ಇಲ್ಲ ಅಂತ ಕಿಚ್ಚಾಯಿಸ್ತಾ ಇದ್ದೀನಿ. ಇಲ್ಲ, ನಿಮ್ಮನ್ನು ಹೊಗಳ್ತಾ ಇದ್ದೀನಿ. ಪುಣ್ಯವಂತರು ನೀವು, ರಾಜಯೋಗ ನಡೀತಾ ಇದೆ. ನಿಮ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲಾದರೂ ಹೋಗು, ಎಲ್ಲಾದರೂ ಬಾ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ಕರ್ಮ ಅನ್ಭವಿಸ್ತೀನಿ, ಹೋಗಿ. ಆನಂದಪ್ಪ, ಗುಡ್ ನೈಟ್. ಶುಭರಾತ್ರಿ. ಯಾವ ಶುಭರಾತ್ರಿನೇ ಹೋಗಿ. ಬರ ಇಲ್ಲ. ಏನು ಮಚ್ಚ, ಹೌಸ್ ಟೂರ್ ಎಲ್ಲ ಮುಗೀತಾ? ಚೆನ್ನಾಗಿದೆ ಮನೆ? ಚೆನ್ನಾಗಿದೆ ಅಲ್ಲ? ಆದರೆ ಮನೆ ನಿಮ್ಮಂಥ ಕಳ್ಳನ ಮಕ್ಳಿಗಲ್ಲ, ಸಭ್ಯಸ್ಥರಿಗೆ. ಏನ್ರು ನಿಮ್ಗೆ ಇಲ್ಲಿ ಕೆಲಸ? ಯಾರು ಇಲ್ಲಿ ಕಳ್ಸಿದ್ ನಿಮ್ಮನ್ನ? ಯಾರು ಕಳ್ಸಿದ್ದಾಳ? ಜಯದೇವ್ ಸರ್. ಓ, ಅವರೇನಾ ನಿಮ್ಮ ಬಾಸು? ಅವರೇನಾ ಈ ಮನೆಗಳ ಕೆಲಸನ ನಿಮ್ಗೆ ಔಟ್ಸೋರ್ಸ್ ಮಾಡ್ತಿರೋದು? ಅದು ಸರಿ, ಅವ್ರ್ಯಾಕೆ ಇಲ್ಲಿಗೆ ಬಂದಿಲ್ಲ? ಅವರೇ ಬರ್ಬೋದಿತ್ತಲ್ಲ. ಬರೋಕ್ಕೆ ಧೈರ್ಯ ಇಲ್ವಂತ? ಅದೇ ನಿಮ್ಮ ಭಾಷೆಯಲ್ಲಿ ಮೀಟ್ರು ಗೀಟ್ರು ಅಂತಾರಲ್ಲ, ಅದಿಲ್ವಂತ? ಯಾರಿಗೇನು ಮಾಡಕ್ಕೆ ಕಳ್ಸಿದ್ರು ಇಲ್ಲಿ? ಮಾತಾಡೋ. ಇವ್ರನ್ನ ಮುಗಿಸೋದಕ್ಕೆ ಕಳಿಸಿದ್ರು. ನಿಮ್ಮ ಬಾಸು ಕಾಲ್ ಮಾಡಿ ಕೆಲಸ ಆಯಿತು ಅಂತ ಹೇಳು. ಮಾಡೋ. ಏನಾಯ್ತು ಬಾಸ್? ಕೆಲಸ ಆಯ್ತು ಬಾಸ್. Yes! Yes, yes, yes! 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 ಹೇಯ್, ಎಂತ ಗುಡ್ ನ್ಯೂಸ್ ಕೊಟ್ರು, ಎಂತ ಒಳ್ಳೆ ಗುಡ್ ನ್ಯೂಸ್ ಕೊಟ್ರು. ಈ ಗುಡ್ ನ್ಯೂಸ್ಗೋಸ್ಕರನೇ ಕಾಯ್ತಾ ಇದ್ದಿದ್ದು ನಾನು. ಈಗ ಗೊತ್ತಾಗಿರ್ತಲ್ಲಿರೋ ಪ್ರತಿಯೊಬ್ರಿಗೂ ಈ ಜೇಡಿಗೆ ದೋಖ ಮಾಡಿದ್ರೆ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂತ. ಅಂಡ್ ನಾನು ಎಂಡ್ ಮಾಡಿದ್ರೆ ಅದು ಬರೀ ಎಂಡ್ ಆಗಿರೋದಿಲ್ಲ, ದಿ ಎಂಡ್. ಇಟ್ಸ್ ಅ ಬ್ಲಡಿ ಫೈನಲ್ ಜಡ್ಜ್ಮೆಂಟ್. Yes! ನೀವು ಹುಷಾರಾಗಿರೋ, ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮ್ಗೆ. ಓಕೆ ಬಾಸ್. ಪ್ಲಾನ್ ಸುನಿಲ ಸಕ್ಸಸ್. ಸುನಿಲ್ ಕತೆ ಫಿನಿಶ್. ಮಲ್ಲಿ ಜೀವನ ಮುರಿದು ಬಿತ್ತು. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತಾರಲ್ಲ, ಅದೇ ರೀತಿ ಎಕ್ಸಾಕ್ಟ್ ಆಗಿ ಮಲ್ಲಿ ಜೀವನ ಫಾಲಿಂಗ್ ಡೌನ್. ಬರೀ ಫಾಲಿಂಗ್ ಡೌನ್ ಅಲ್ಲ ಬೇಬಿ, ಅವಳ ಜೀವನ ಮಣ್ಣು ಮುಕ್ತು. ಸುನಿಲ್ ಕತೆ ಫಿನಿಶ್, ಜೆಡಿ ಫುಲ್ ಖುಷ್. ಇಂತಿ ನಿಮ್ಮ ಪ್ರೀತಿಯ ಸುನೀಲ ನೆನಪು ಮಾತ್ರ. ಓಂ ಶಾಂತಿ.
ಅಪ್ಪ ದೇವರೇ, ಅವನ ಆತ್ಮಕ್ಕೆ ಶಾಂತಿ ಕೊಡಪ್ಪ, ಶಾಂತಿ ಕೊಡು ಅವನ ಆತ್ಮಕ್ಕೆ. ಆನಂದಪ್ಪ, ಯಾರಪ್ಪ ಈ ದಾಂಡಿಗರು? ಅಂಕಲ್, ನಿಮ್ಮ ಅನುಮಾನ ಕರೆಕ್ಟ್. ಆ ಜಯದೇವ್ ಸುಮ್ಮನೆ ಆಸಾಮಿ ಅಲ್ಲ, ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಸುನಿಲ್ನ ಟಾರ್ಗೆಟ್ ಮಾಡಿ ಹುಡುಗರನ್ನ ಕಳಿಸಿದ್ದ. ಆ ಹುಡುಗರನ್ನ ಹಂಗೆ ಓಡಿಸ್ಬಿಟ್ವಿ. ಅದು ಈ ಡಮ್ಮಿಗನ್ ತೋರಿಸಿ. ಬ್ರೋ, ಇವ್ರೇನಾದ್ರೂ ಫಿಲಮ್ ಇಲ್ಲ ಅಂದ್ರೆ ಮೂವಿ ಮಾಡಕ್ ಬಂದ್ರೆ ಆಡಿಷನ್ ಲೆವೆಲಲ್ಲೇ ರಿಜೆಕ್ಟ್ ಆಗ್ಬಿಡ್ತಾರೆ. ಎಂತ ಡಮ್ಮಿ ವಿಲನ್ಗಳು ಬ್ರೋ ಇವರು. ಇದೊಂಥರ ಹೆಂಗಾಯ್ತು ಅಂದ್ರೆ CDS ಕಾಮಿಡಿ ಕಮ್ ಟ್ರಾಜಿಡಿ ಆಗೋಯ್ತಲ್ಲ ಸರ್. ಆನಂದಪ್ಪ, ಆದ್ರೆ ನಾವು ತುಂಬ ಜಾಗೃತರಾಗಿರ್ಬೇಕಪ್ಪ. ಜಯದೇವ್ ವಿಷಕ್ಕಿಂತ ವಿಷ, ಕಾರ್ಕೋಟಕ ವಿಷ ಅಂತಾರಲ್ಲ ಆ ಥರ ಮೈ ತುಂಬ ವಿಷಯ ಅವನಿಗೆ. ಅಂಕಲ್, ಯಾಕೆ ತಲೆ ಕೆಡಿಸ್ಕೋತೀರಾ? ತ್ರಿಮೂರ್ತಿಗಳ ಥರ ನಾವು 3 ಜನ ಇದೀವಲ್ಲ, ಜಮಾಯಿಸ್ಬೇಡ. ಬನ್ನಿ ಬನ್ನಿ. ಜೈ, ಏನ್ ಹುಡುಕ್ತಾ ಇದ್ದೀರಾ? ನ್ಯೂಸ್ಗೋಸ್ಕರ ಬೇಬಿ. ನೆನ್ನೆ ಆ ಸುನಿಲ್ನ ಮರ್ಡರ್ ಮಾಡಿದ್ದೀವಿ ಅಂತ ನಮ್ಮ ಹುಡುಗರು ಹೇಳಲಿಲ್ವಾ? ಆದರೆ ಟಿವಿಲಾಗಲಿ ಯಾವ ನ್ಯೂಸ್ ಪೇಪರಲ್ಲಿ ಅದ್ರ ಬಗ್ಗೆ ಒಂದು ಸುದ್ದಿನೇ ಇಲ್ಲ. ಏನ್ ಜೈ ನೀವು ಎವ್ರಿ ಡೇ ಎಷ್ಟೊಂದು ಮರ್ಡರ್ ಆಗುತ್ತಪ್ಪ, ಅದೆಲ್ಲ ನ್ಯೂಸಲ್ಲಿ ಬರುತ್ತಾ? ಎಡ್ಡಿ ಥರ ಮಾತಾಡಬೇಡ ಬೇಬಿ. ಆ ಸುನಿಲ್ ಅನ್ನೋ ಮೂತಿಗೆ ವ್ಯಾಲ್ಯೂ ಇಲ್ಲ ನ್ಯೂಸ್ ಆಗೋಷ್ಟು ಅಂತ ನನಗೆ ಗೊತ್ತು. ಆದರೆ ಗೌತಮ್ ದಿವಾನ್ ಫ್ಯಾಮಿಲಿಗೆ ಆ ರೆಪ್ಯುಟೇಷನ್ ಇದೆ. ಅಲ್ಲಿ ಚಿಕ್ಕದಾಗಿ ಏನೇ ನಡೆದ್ರೂ ಅದು ದೊಡ್ಡದಾಗಿ ನ್ಯೂಸ್ ಆಗುತ್ತೆ. ಒಂದು ಮರ್ಡ್ರೇ ನಡೆದಿದೆ ಅಂತ ಅಂದಮೇಲೆ ಅದು ನ್ಯೂಸ್ ಆಗೋದಿಲ್ವಾ? ಆದರೆ ಎಲ್ಲೂ ಒಂದು ಸುದ್ದಿನೇ ಇಲ್ಲ ಬೇಬಿ. ನನಗದೇ ಮಿಸ್ ಹೊಡಿತಾ ಇರೋದು. ಅಲ್ಲ ಜೈ, ಇಷ್ಟೊಂದು ಟೆನ್ಷನ್ ಮಾಡ್ಕೊಳೋ ಬದಲು ನಿಮ್ಮ ಹುಡುಗರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದಲ್ವಾ? ಫೋನ್ ಮಾಡ್ತಾವ್ರು ಬಾಸ್. ಏಯ್ ಕರೆಕ್ಟಾಗಿ ಬೊಗಳ್ರಿ. ನಿನ್ನೆ ರಾತ್ರಿ ಅಲ್ಲಿ ಏನು ನಡೀತು? ಆ ಸುನಿಲ್ ಕತೆನ ಮುಗಿಸಿದ್ರಾ ಇಲ್ವಾ? ಬಾಸ್, ಅದು